ಸುಮ್ಮತ್ತೆಲ್ಲ ಸೂತ್ರ ಮಾಡೋರು ನಮಸ್ಕಾರ ಹೊಸ ಹೊಲಕ್ಕೆ ಸದ್ಯಕ್ಕೆ ಇನ್ನು ಕಾಲೇಜಿಗೆ ರೆಡಿ ಆಗ್ತಾ ಇದ್ದೀನಿ. ಇವತ್ತು ಅಜ್ಜಿ ತಾತ ವಾಪಸ್ ಮನೆಗೆ ಹೋಗೋದಿನ ಮತ್ತೆ ಊರಿಗೆ ಹೋಗೋದಿನ. ಸೊ ಅವ್ರನ್ನ ಕಳಿಸ್ಬಿಟ್ಟು ಹೊಂಟೆ ನಮ್ಮ ಊರಿಗೆ. ಮತ್ತೆ ಯಾವಾಗ ಬರೋದು? ಹಾಂ ಇನ್ನು ಬರೋದೇ ಅಂದೆ ರಾಯಚೂರಿನಲ್ಲಿ. ಓ ಸೊ ಮಗಳು ಆಶೀರ್ವಾದ ತಗೋತಾರತ್ತ. ಕೂಡ ಇರ್ತೀನಿ ನಾನು. ಸೊ ಈಗ ಮನೆ ಬರೋದೇವ್ರನ್ನ ಬಸ್ ಹತ್ತದಲ್ಲ. ಓ ನಮ್ಮ ತಾತ ಫಸ್ಟಲ್ಲಿ ಹೋಗ್ತೈತೆ. ನಾನು ಬರ್ತೀನಿ ಮುಂದೆ ಬರ್ತೀನಿ. ಬಾಯ್ ಕಣಮ್ಮ. ಬಾಯ್ 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 ಬಾಯ್. ಹಾಂ ಸರ್ ಬಾ ಕಾಲೇಜಿಗೆ ಹೋಗೋಣ ಈಗ. ಗೈಸ್ ಕ್ಯಾಮ್ರಾ ನಮ್ಮ ಅಜ್ಜಿ ಇಲ್ಲ ಫೋನ್ ಬಿಟ್ಬಿಟ್ಟು ಹೋಗ್ಬಿಟ್ಟಿದ್ದಾರೆ. ಈಗ ಮತ್ತೆ ನಮ್ಮಪ್ಪ ಬಂದ್ಬಿಟ್ಟು ಫೋನ್ ತಗೋಗ್ತಿದ್ದಾರೆ. ಅಯ್ಯೋ ಸೊ ಕಾಲೇಜಿಗೆ ಬಂದಾಯಿತು. ಅಡಿ ಲೆಸನ್ಸ್ ಕೂಡ ಸ್ಟಾರ್ಟ್ ಮಾಡೋದಿದ್ರೆ. ಸೊ ಸದ್ಯಕ್ಕೆ ಈಗ ಇನ್ನೂ ಮಧ್ಯಾಹ್ನ ಎಂಟ್ರೆನ್ಸ್ ಬೇರೆ ಇದೆ. ಸೊ ಈಗ ಎಂಟ್ರೆನ್ಸ್ ಬರೀಬೇಕು. ಸದ್ಯಕ್ಕೆ ಈಗ ಎಂಟ್ರೆನ್ಸ್ಗೋಸ್ಕರ ಈಗ ಆ್ಯಕ್ಚುಲಿ ಸೋಮವಾರ ಆಗಿರೋದ್ರಿಂದ ಉಪವಾಸ. ಸೊ ಹೊಟ್ಟೆ ಸಿಕ್ಕಾಪಟ್ಟೆ ಸದ್ಯಕ್ಕೆ ಬಟ್ ನೀರು ಕುಡ್ಕೊಂಡು ಮ್ಯಾನೇಜ್ ಮಾಡ್ತಾಯಿದ್ದೀನಿ. ಸದ್ಯಕ್ಕೆ ಈಗಿನ್ನೂ ಎಕ್ಸಾಮ್ ಬರೆದು ಆಮೇಲೆ ಮನೆಗೆ ಹೋಗಿ ಆಮೇಲೆ ಮುಂದೆ ಬ್ಲಾಗ್. ಸೊ ಗೈಸ್ ಮತ್ತೆ ಮನೆಗೆ ಬಂದಾಯಿತು. ಸೊ ಅಜ್ಜಿ ತಾತ ಈಗ ಆಲ್ರೆಡಿ ಊರಿಗೆ ಹೋಗಿರ್ತಾರೆ. ಸೊ ಈಗ ಕಾಲೇಜಿಂದ ಈಗ ಬಂದಿದೆ. ಎಕ್ಸಾಮ್ ಚೆನ್ನಾಗಾಯಿತು. ಆ್ಯಂಡ್ ಈಗ ನೆಕ್ಸ್ಟ್ ನಾಳೆ 2 ಎಕ್ಸಾಮ್ ಇದೆ. ಸೊ 2 ಎಕ್ಸಾಮ್ ಪ್ರಿಪೇರ್ ಆಗಬೇಕು ನಾನು. ಸೊ ಅದಾದ ನಂತರ ವೆಡ್ನೆಸ್ಡೇ ರಜಾ ಇರುತ್ತೆ. ಸೊ ವೆಡ್ನೆಸ್ಡೇವರೆಗೂ ಫುಲ್ ಸ್ವಲ್ಪ ಬಿಸಿನೇ. ಸೊ ಸದ್ಯಕ್ಕೆ ಈಗಲೂ ಬಂದಿದ್ದೀನಿ. ಇವತ್ತು ಉಪವಾಸ ಇರೋದ್ರಿಂದ ಇನ್ನೂ ಊಟ ಮಾಡೋಂಗಿಲ್ಲ. ಸದ್ಯಕ್ಕೆ ಬೇಗ ಹೋಗಿ ಸ್ನಾನ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿ ಆಮೇಲೆ ಮುಂದಿನ ಬ್ಲಾಕ್. ಓಹೋ ಗೈಸ್, ಬೆಂಗಳೂರಲ್ಲಿ ಭಾರಿ ಮಳೆ. ಊರ ಕಡೆ ಮಳೆ ಇರುವಂತೆ, ಬೆಂಗಳೂರಲ್ಲಿ ಮಳೆನೋ ಮಳೆ. ಎಲ್ಲಿ ಮಳೆ ಬರಬೇಕು ಅಲ್ಲಿ ಬರೋಲ್ಲ, ಎಲ್ಲಿ ಬರಬಾರ್ದು ಅಲ್ಲಿ ಬರೋದು. ಸೊ ಮಳೆ ತೋರಿಸ್ತಿದ್ರೆ ಹೆಂಗೆ ಬರ್ತಿದೆ ಅಂದ್ಬಿಟ್ಟು. ಫುಲ್ ಜೋರಾಗಿ ಮಳೆ ಬರ್ತಾ ಇದೆ. ಸದ್ಯಕ್ಕೆ ಇನ್ನೂ ಬರ್ಕೊಳೋದಿದೆ. ಬಂದಿದ ತಕ್ಷಣ ನೋಡಿ ಬರ್ಕೊಳೋದಿದೆ ಅಲ್ಲಿ. ಸೊ ಅದನ್ನೇ ಬರ್ಕೊತಾ ಇದ್ದೀನಿ ಈಗ ಕುತ್ಕೊಂಡು. ಈಗ ಬರ್ಕೊಂಡಾದ್ಮೇಲೆ ಮುಂದಿನ ಬ್ಲಾಗ್. ಸೊ ಫ್ರೆಶ್ ಅಪ್ ಆಗೋಯ್ತು. ಸೊ ಸದ್ಯಕ್ಕೆ ಈಗ ಹೋಗ್ಬೇಕು ದೇವಸ್ಥಾನಕ್ಕೆ ಹೋಗಿ ಬಂದು ಊಟ ಮಾಡಿ ಬರ್ಕೊಂಡಿದ್ದೆ ಬರ್ಕೋಬೇಕು. ಆಮೇಲೆ ನಾಳೆ ಮತ್ತೆ 2 ಎಕ್ಸಾಮ್ ಇದೆ. ಸೊ ಬರೀಬೇಕು. ಸೊ ಇವತ್ತಿಗೆ ದಿನ ಇವತ್ತಿಷ್ಟೇ. ಸೊ ದೇವಸ್ಥಾನದಿಂದ ಬಂದು ಎಡಿಟಿಂಗ್ ಮಾಡಬೇಕು ಅವಾಗಲೇ. ಸೊ ಅದರಿಂದ ಈಗಲಿನ ವ್ಲಾಗ್ನ ಏನು ಮಾಡ್ತೀನಿ. ಇಷ್ಟ ಲೈಕ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ನಾಳೆ ಹೊಸ ವ್ಲಾಗ್ ಅನ್ಸಿದ್ರೆ ಬಾಯ್.